ಸರ್ ಇದೊಂದು ಏನು ಬಂಡಾಯ ಅಂತನಾ ಅಥವಾ ಏನು ಪರ್ಯಾಯ ಅಂತ ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ಮೀಟಿಂಗ್ ಮಾಡ್ತಾ ಇದ್ದಾರೆ ಏನಂತ ಇವತ್ತು ಗೊತ್ತಿಲ್ಲ ನನಗೆ. ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜ್ಯದ ಉಸ್ತುವಾರಿಗಳು, ರಾಜ್ಯದ ಅಧ್ಯಕ್ಷರು, ಸಂಬಂಧಿಸಿದವರು ನೋಡ್ತಾರೆ. ಪೋಸ್ಕೋ ಪ್ರಕರಣದಲ್ಲಿ ತಡೆ ನೀಡಿದ್ರಲ್ಲ, ಆದೇಶ ಹಿಂಪಡೆದುಕೊಂಡು ತನಿಖೆ ಮಾಡ್ತೀವಿ ಮತ್ತು ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ಹಗರಣದಲ್ಲಿ ವಿಶೇಷ ಕ್ಯಾಬಿನೆಟ್ ಕರೆದು ತನಿಖೆ ಮಾಡ್ತಾರೆ ಅಂತ ಪರಮೇಶ್ವರ್ ಹೇಳ್ತಾರೆ. ವಿದ್ಯುತ್ ಯಾಕೆ ಮಾಡಲಿಲ್ಲ? ಕಾಂಗ್ರೆಸ್ದವ್ರು ಯಾರೇ ಸ್ವಲ್ಪ ಇಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತಾರಂದ್ರೆ ಕೇಳಿ, ವಿದ್ಯುತ್ ಯಾಕೆ ಮಾಡಲಿಲ್ಲ? ಒಂದೂವರೆ ವರ್ಷ ನಿಮ್ಗೆ ಯಾರು ತಡೆದಿದ್ರ? ಯಾರಾದ್ರೂ ತಡೆದಿದ್ರ? ಅಂದ್ರೆ ನಿಮ್ಮ ಅರ್ಥ ಏನು ನೀವು ಹೇಳೋದು? ಅಂದ್ರೆ ನೀವಲ್ಲ, ಅವರು ಕಾಂಗ್ರೆಸ್ ಪಾರ್ಟಿಯವರು. ಮತ್ ಪರಮೇಶ್ವರ್ ಸ್ಟೇಟ್ಮೆಂಟ್ ಏನ? ಪೋಕ್ಸೋ ಕೇಸ್ ಬಂದಾಗ ಯಡಿಯೂರಪ್ಪನವ್ರ ಬಗ್ಗೆ ಹಳೆ ಸ್ಟೇಟ್ಮೆಂಟ್. ಯಡಿಯೂರಪ್ಪನವ್ರು ಹಿರಿಯರು ಹಂಗೆಲ್ಲ ಹಂಗೆಲ್ಲ ಇರಲ್ಲ, ಅದು ಯಾರೋ ಒಂದು ಇದು ಇದ್ದ ಏನದ ಅವ್ರ ಸ್ಟೇಟ್ಮೆಂಟ್ ಇದ್ರೆ ಹೆಬಿಚುವಲ್ ಎಲ್ಲರ ಮೇಲೂ ಕಂಪ್ಲೇಂಟ್. ಯಾರು ಹೇಳಿದ್ದಿದೆ? ಪರಮೇಶ್ವರ್ ಅವರ ಹೇಳಿದ್ದೀಗ, ಅವರ ಏಜಿಗೆ ಸೂಚನೆ ಕೊಟ್ಟಿದೆ ಅಂತ ಹೇಳ್ತಾರೆ. ಅಂದ್ರ ನಿಮ್ಮ ಭ್ರಷ್ಟಾಚಾರವನ್ನ ಹೊರಗೆ ತೆಗೆದ್ರೆ, ನಿಮ್ಮ ದುರಾಡಳಿತದ ವಿರುದ್ಧ ಮಾತನಾಡಿದರೆ ನೀವು ಪೋಕ್ಸೋ ಕೇಸ್ ತೆಗಿತೀರಿ. ನಿಮ್ಮ ದುರಾಡಳಿತದ ವಿರುದ್ಧವಾಗಿ ಬಾಯಿ ಮುಚ್ಕೊಂಡು ಕೂತ್ರೆ ಅದು ಹೆಬಿಚುವಲ್. ಅದು ಈಗ ಹೆಬಿಚುವಲ್ ಅಲ್ಲ ಅನ್ನೋದು. ಮತ್ತೆ ಕೋರ್ಟ್ನವ್ರು ಸ್ಟೇ ಕೊಟ್ಟಾರ, ಎಲ್ಲ ನೋಡೇ ಕೊಟ್ಟಾರ ಕೋರ್ಟ್ನವ್ರು. ಮತ್ತೆ ಯಡಿಯೂರಪ್ಪನವ್ರಿಗೆ 82-83 ವರ್ಷ. ಜನ ನೋಡ್ಕೋತಾರೆ ನಿಮ್ಮನ್ನು. ಈ ರೀತಿ ಸುಳ್ಳು ಕೇಸುಗಳಲ್ಲಿ ಮಾಡಿದ್ರೆ ಜನ ನೋಡ್ಕೊಳ್ತಾರೆ. ಯಾಕಂದ್ರೆ ನೀವೇ ಹೇಳಿದ್ದು, ನಿಮ್ಮ ಸ್ಟೇಟ್ಮೆಂಟ್ಗಳಿದಾವೆ. ಕಾಂಗ್ರೆಸ್ ಪಾರ್ಟಿಯವ್ರದ್ದು ಅನೇಕರ ಸ್ಟೇಟ್ಮೆಂಟ್ ಅದ. ಇಲ್ಲ, ಆಕೆ ಹ್ಯಾಬಿಚುವಲ್ ಇದ್ದಾಳೆ, ಆ ಹೆಣ್ಮಗಳು. ನಾ ಹೇಳಿದ್ದಲ್ಲ, ಮತ್ತೆ ಇದ್ದಾಳ ಅಂತಂದ್ರೆ ನಾ ಅಂದದಲ್ಲ, ಅನೇಕರು ಹೇಳಿದ್ದಿಲ್ಲ. ಹಾಗಾಗಿ ಏನ್ ಹೇಳಿದ್ರು ಅವರು? ಹೋಮ್ ಮಿನಿಸ್ಟರ್, ಇಂಗ್ಲಿಷ್ ದಲ್ಲಿ ಇದೆ, ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಆನ್ ಫ್ರೈಡೆ, ಅವಾಗ ಫ್ರೈಡೆ, ದಿಸ್ ಈಸ್ ಆನ್ 16th March 2024, said the law will take its own in the Posco case filed against the former chief minister. Addressing the media outside, Parmeshwar, who quoted the report, the accused in this case is a former chief minister and a veteran politician. Nothing will be done in haste. City police have decided not to rush in the case. Action cannot be taken just because someone lodges a complaint. An investigation has to be conducted first based on the facts and the findings. Preliminary investigation will really very good. Whether the case was registered with a vested interest or something else, and we don't see any political motive behind it. ಅವಾಗ ಹೇಳಿದ್ದಾರೆ ಹ್ಯಾಬಿಚುವಲ್ ಅಫೆಂಡರ್ ಅಂತ, ಅದ್ರಲ್ಲಿ ಸಿಗ್ತಾ ಇಲ್ಲ. ಬೇಕಾ ಹೇಳಿದ್ದಾರೆ, ಎಲ್ಲರಿಗೂ ಗೊತ್ತಿದೆ ಹ್ಯಾಬಿಚುವಲ್ ಅಫೆಂಡರ್ ಅವರು. ಹೀಗಾಗಿ ನಾವು ವಿಚಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯದ ಗೃಹ ಮಂತ್ರಿಗಳಿಗೆ ಇವತ್ತು ಒಮ್ಮೆ ಯಡಿಯೂರಪ್ಪನವರು ತಪ್ಪು ಮಾಡಿದ್ದಾರೆ ಅಂತ ಕನಸು ಬಿತ್ತಾ ಏನಂತ? ಆಲ್ ಪೊಲಿಟಿಕಲ್ ವೆಂಡೇಟಾ. ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರಿ. ನಮಗೆ ವೈಯಕ್ತಿಕವಾಗಿ ಯಾರ ಮೇಲೂ ಬಿಜೆಪಿ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ತೀರ್ಮಾನ ಮಾಡಿದ್ದಾರೆ ಹೋರಾಟ ಮಾಡಬೇಕಂತ. ಅವಾಗೂ ಅವರು ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಸ್ಪಷ್ಟಪಡಿಸಿದ್ದಾರೆ. ಇದರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕೋಕೊಂಡ ನಂತರ ಮುಖ್ಯಮಂತ್ರಿಗಳು ಒಪ್ಪಿಕೊಂಡಾರಲ್ಲ, ಮೂಡಾದಲ್ಲಿ 87 ಕೋಟಿ ರೂಪಾಯಿ ಹಗರಣ ಆಗಿದೆ. 189 ಆಗಿಲ್ಲ, 87 ಕೋಟಿ, 189 ತಿಂದಿಲ್ಲ, 87 ತಿಂದಿವಿ ಅಂತ ಹೇಳ ಮುಖ್ಯಮಂತ್ರಿ ಹೇಳೋದಿಲ್ಲ. ಹಾಗಾಗಿ ಇದೆಲ್ಲ ಆದ ನಂತರ ವಿರೋಧ ಪಕ್ಷ ಬಾಯಿ ಮುಚ್ಕೊಂಡು ಸುಮ್ಮನೆ ಇದು ಇವ್ರ ಎಕ್ಸ್ಪೆಕ್ಟೇಷನ್ ಅಂತಂದ್ರ ಇದು
ರಾಜಕಾರಣದಲ್ಲಿ ಒಳ್ಳೆಯದಾಗಲಿ. ಬಿಜೆಪಿ ನಾವು ಇದನ್ನ ನೋಡ್ಕೊಂಡು ಸುಮ್ಮನೆ ಕೂಡ